JC ಯೂನಿವರ್ಸಿಟಿ ಹೀರೋ ಜೊತೆಗೆ ಒಂದು ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಸೊ A to Z ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತಹ ಧನು ಆಸ್ತಿ ಅವರ ಒಂದು ಶಾಪ್ ನಲ್ಲಿ ನಾನಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ. JC ಯೂನಿವರ್ಸಿಟಿ ಆದ ನಂತರದಲ್ಲಿ ರೆಸ್ಪಾನ್ಸ್ ಹೇಗಿದೆ, ಲೈಫ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಾಲ್ಸ್ ಬರ್ತಿದೆ ಇಂಡಸ್ಟ್ರಿಯಿಂದ. A to Z ಒಂದೇ, ಎಲ್ಲ ಗೊತ್ತು, ಎಲ್ರು ಗೊತ್ತು. ನಿಮಗೆ ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು. A to Z ಅಂದ್ರೆ ನಾನು ಯಾರು ಗೊತ್ತಾ, ಎಲ್ಲ ಗೊತ್ತು, ಎಲ್ರು ಗೊತ್ತು. ಸುಮ್ಮನೆ A to Z ಏನ್ ಸಖತ್ ಮಾಡಿದಿರಿ ಕ್ಯಾರೆಕ್ಟರ್, ಎಷ್ಟು ಇಷ್ಟ ಆಯ್ತು ಗೊತ್ತೇನ್ರಿ. ನನ್ ಗುರಿ ಕಡೆನೆ ನಾನು ಹೊರಟ್ಬಿಟ್ರೆ ಫ್ಯಾಮಿಲಿ ಇಲ್ಲಿ ಅನಾಥವಾಗ್ಬಿಡುತ್ತೆ. ಅದನ್ನು ನಾನು ಸೇಫ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಶಾಪ್ ಇಟ್ಕೊಂಡೆ. ಭಯ ಅಂತಂದ್ರೆ ಗುರಿ ಇರುತ್ತೆ ಮುಂದೆ, ಫ್ಯಾಮಿಲಿ ಹಿಂದೆ ಇರುತ್ತೆ, ಎಲ್ಲೋ ಹೊಡ್ಕೊಂತಾ ಇರುತ್ತೆ. ಇಂಡಸ್ಟ್ರಿಲಿ ಟ್ಯಾಲೆಂಟ್ಗಳಿಗೆ ಕೆಲಸ ಸಿಗಲ್ಲ, ದುಡ್ಡು ಸಿಗಲ್ಲ. ನನಗೆಲ್ಲ ಕೊಟ್ಟಿದ್ಯಲ್ಲ, ಇಂಟೆ ಸಿನಿಮಾ ಮಾಡಿರೋದು ಎಲ್ಲ ಕೊಟ್ಟಿದ್ಯಲ್ಲ, ಇದಕ್ಕಿಂತ ಬೇಕಾ ಸಾಕ್ಷಿ? ಟಾಕ್ಸಿಕ್ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗಿ ಏನ್ ವಿಶ್ ಮಾಡ್ತೀರಾ ಸಿನಿಮಾಗೆ, ಹಾಗೆ ಯಶ್ ಅವರಿಗೆ? ಎಲ್ಲಾರನ್ನು ಇಲ್ಲಿಗೆ ಕರ್ಸ್ಕೊತೀನಿ ಅಂತಿದ್ರಲ್ಲ, ಕರ್ಸ್ಕೊಂಡಿದ್ದಾರೆ ಇವಾಗ. ಎಲ್ಲಾರನ್ನು ನಾನು ಅವ್ರ ಹತ್ರ ಕರ್ಸ್ಕೊಂಡಿದ್ದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ. Until then, I'm home. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. JC ಯೂನಿವರ್ಸಿಟಿ ಈ ಸಿನಿಮಾ ನೋಡಿದವ್ರು ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು, ಇಂತಹ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ. ಈ ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಕೂಡ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ನೀವು ಕೂಡ ನೋಡಿರ್ತೀರಾ, ಆ ಸಿನಿಮಾ ರಿಲೀಸ್ ಆಗಿ ಬಹಳ ದಿನ ಆದರೂ ಕೂಡ ಥಿಯೇಟರ್ನಲ್ಲಿ ಇನ್ನೂ ಕೂಡ ಫಿಲ್ಮು ಓಡ್ತಾ ಇದೆ. ಯಾಕಂದ್ರೆ ಅಷ್ಟು ಕಂಟೆಂಟು ಗಟ್ಟಿಯಾಗಿರುವಂತಹ ಕಾರಣದಿಂದ. ಸೊ ಒಂದೊಂದು ಕ್ಯಾರೆಕ್ಟರ್ ಕೂಡ ಬಹಳ ವಿಭಿನ್ನವಾದಂತಹ ಶೇಡ್ನಲ್ಲಿ ತೋರಿಸುವಂತಹ ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ. ಸದ್ಯಕ್ಕೆ ಹೀರೋ ಜೊತೆಗೆ ಒಂದು ಕ್ಯಾರೆಕ್ಟರ್ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, A to Z ಕ್ಯಾರೆಕ್ಟರ್. ಸೊ A to Z ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತಹ ಧನು ಆಸ್ತಿ ಅವರ ಒಂದು ಶಾಪ್ ನಲ್ಲಿ ನಾನಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ. ಸೊ ಬಟ್ಟೆ ಅಂಗಡಿಗೂ ಸಿನಿಮಾ ಇಂಡಸ್ಟ್ರಿಗೂ ಹೇಗೆ ನೆಂಟು ಬೆಳೀತು, ಹಾಗೆ ಅವ್ರು ಯಾಕೆ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ರೇರ್ ಆಗಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ JC ಆದ್ಮೇಲೆ ಹೇಗಿದೆ ರೆಸ್ಪಾನ್ಸ್, ಎಲ್ಲದನ್ನು ಕೂಡ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಧನು ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. JC ಯೂನಿವರ್ಸಿಟಿ ಆದ ನಂತರದಲ್ಲಿ ರೆಸ್ಪಾನ್ಸ್ ಹೇಗಿದೆ, ಲೈಫ್ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಾಲ್ಸ್ ಬರ್ತಿದೆ ಇಂಡಸ್ಟ್ರಿಯಿಂದ, ಅವಕಾಶಗಳು ಮತ್ತೆ ಬರ್ತಾ ಇದೆ, ಹುಡುಕೊಂಡು ಬರ್ತಾ ಇದೆ. JC ಸಿನಿಮಾದಲ್ಲಿ ಒಂದು ವಿಶೇಷವಾದಂತಹ ಕ್ಯಾರೆಕ್ಟರ್ ಮಾಡಿದೀರಾ. ಆ ಕ್ಯಾರೆಕ್ಟರ್ ಇಂದಲೇ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ನಾನು ಒಂದಷ್ಟು ಕಡೆಗಳಿಂದಲೂ ಕೂಡ ನೋಡಿದ್ದೀನಿ. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ನನ್ನ ಪ್ರತಿ ಸಿನಿಮಾದಲ್ಲೂ ನನ್ನ ಕ್ಯಾರೆಕ್ಟರ್ ನೇಮ್ ಒಂಥರ ವಿಭಿನ್ನವಾಗಿರುತ್ತೆ. ಈಗ ಗುಲ್ಟು ನೋಡಿದ್ರೆ ಆಸ್ತಿ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ರಂಗಮಂದಿರ ದಲ್ಲಿ ಮೂಲಂಗಿ ಅನ್ನೋ ಕ್ಯಾರೆಕ್ಟರ್, ಅಂದ್ರೆ ಹೆಸರು ಈ ತರ ವಿಭಿನ್ನವಾಗೇ ಇರುತ್ತೆ. ಅವಾಗಿಂದನೂ ಇವಾಗ ಇಲ್ಲಿವರೆಗೂ ಒಂಥರ ವಿಭಿನ್ನವಾದ ಕ್ಯಾರೆಕ್ಟರ್ ನೇಮ್ ಇರುತ್ತೆ. ಮತ್ತೆ ಈಗ ಇನ್ನೊಂದು ಬರ್ತಿದೆ ಅಲಂಕಾರ ವಿದ್ಯಾರ್ಥಿ, ಅದ್ರಲ್ಲಿ ಚೆಂಗ್ಲು ಅಂತ ಕ್ಯಾರೆಕ್ಟರ್ ನೇಮ್ ಇದೆ. ಈ ತರನೇ ಎಲ್ಲ ಕ್ಯಾರೆಕ್ಟರ್ ಸಿಕ್ಕಿದೆ. ಮತ್ತೆ ಒಳ್ಳೆ ಎಲ್ಲ ಸಿಕ್ಕಿದ್, ನನ್ಗೆ ಇಷ್ಟು ಸಿನಿಮಾ ಸಿಕ್ಕಿರೋದೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ನಾನು ಅದನ್ನೆಲ್ಲ ಮಾಡ್ಕೊಂಬಂತ ಇದೀನಿ. ಇನ್ನು ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನೊಂದು ರಾಮಾಚಾರಿ, ಫಸ್ಟ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಯಶ್ ಸರ್ ಜೊತೆ ಮಾಡಿದ್ದು 2014 ಸ್ಟಾರ್ಟ್ ಆಯ್ತು ನನ್ನ ಲೈಫ್. ಅದ್ರ ಹಿಂದೆ ನಾನು ಡ್ರಾಮಾಗಳು ಮಾಡ್ತಿದ್ದೆ. ನಾನು, ನವೀನ್ ಶಂಕರ್, ಮತ್ತೆ ಸುನೀಲ್, ಗಿರಿ ಇವರೆಲ್ಲ ಡ್ರಾಮಾಗಳು ಮಾಡ್ತಿದ್ವಿ. ಮತ್ತೆ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ವಿ, ಟೀಮ್ಗಳಿತ್ತು, ಬೀದಿ ನಾಟಕಗಳನ್ನ ಮಾಡ್ತಾ ಇದ್ವಿ. ಅಲ್ಲಿಂದ ಹಾಗೆ ಒಂದೊಂದು ಸ್ಟೆಪ್ ಆಮೇಲೆ ರಾಮಾಚಾರಿಯಲ್ಲಿ ಒಂದು ಅವಕಾಶ ಸಿಕ್ತು ಯಶ್ ಸರ್ ಜೊತೆ ಮಾಡೋಕ್ಕೆ. ಅಲ್ಲಿ ಒಂದು ಸೀನು ಮಾಡಕ್ಕೆ ಕರೆದಿದ್ರು, ಅದು ಚಿಕ್ಕಣ್ಣ ಸರ್ ಮಾಡಬೇಕಾಗಿತ್ತು. ಒಂದು ಸೀನ್ ಮಾಡಕ್ಕೆ ಕರೆದು ತುಂಬಾ ಚೆನ್ನಾಗಿ ಬಂದು ಯಶ್ ಸರ್ ಹೇಳಿದ್ದಾರೆ ಇದು ಮಾತನ್ನ, 2 ಸೀನ್ ಮಾಡಿಸ್ತೇವೆ ಅವ್ನ ಕೈಲಿ, ಅಷ್ಟು ಚೆನ್ನಾಗಿ ಮಾಡಿದ್ದ ಅಂತ. ಗುಲ್ಟು ಸಿನಿಮಾ ನೋಡಕ್ಕೂ ಬಂದಿದ್ರು ಅವರು. ಗುಲ್ಟು ಸಿನಿಮಾ ನೋಡಕ್ ಬಂದ್ರು, ಅಲ್ಲೂ ಹೇಳಿದ್ರು ಇದೇ ಮಾತ, ಇವ್ನು 1 ಸೀನ್ ಮಾಡಕ್ ಕರೆದ್ಬಿಟ್ಟು 2 ಸೀನ್ ಬರ್ಸಿದ್ದೆ ನಾನು, ಅಷ್ಟು ಚೆನ್ನಾಗಿ ಮಾಡಿದ್ದ ಅವನು ಅಂತ. ಅದು ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಿಂದ ಹೀಗೆ ಬರ್ತಾ ಇದೆ, ಜರ್ನಿ ಮುಂದುವರಿತಾ ಇದೆ. ಓಕೆ, ಯಶ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಅವರು ಒಂದು ವರ್ಲ್ಡ್ ವೈಡ್ ಸೌಂಡ್ ಮಾಡ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ. ಸೊ ಲಾಸ್ಟ್ ಅವ್ರನ್ನ ಯಾವಾಗ ನೀವು ಭೇಟಿ ಆಗಿದ್ದು? ಮೇಡಮ್ ಗುಲ್ಟು ಸಿನಿಮಾಗೆ ಬಂದಿದ್ರು, ಅವಾಗ ಪ್ರೀಮಿಯರ್ ಶೋಗೆ ಬಂದಿದ್ರು, ಅವಾಗ ಭೇಟಿ ಆಗಿದ್ದು ಅಷ್ಟೇ. ಆಮೇಲೆ ಒಂದ್ಸರಿ ಸರ್ನ ಮೀಟ್ ಮಾಡಿದ್ದೆ, KGF ಸಿನಿಮಾ ನಡಿಬೇಕಾದ್ರೆ ಒಂದ್ಸರಿ ಮೀಟ್ ಮಾಡಿದ್ವಿ, ಅದೇ ಲಾಸ್ಟ್. ಮತ್ತೆ ಸರ್ ಸಿಗ್ಲಿಲ್ಲ, ತುಂಬಾ ಬಿಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರ ಒಂದು ಜರ್ನಿ ನೋಡಿದಾಗ ಬಹಳ ಖುಷಿ ಆಗುತ್ತೆ ಅಲ್ವಾ? ತುಂಬಾ ಖುಷಿ ಆಗುತ್ತೆ, ರೆಸ್ಪೆಕ್ಟ್ ಆಗಿ. ಸೊ ಈಗ ನಿಮ್ಮ ಈ ಒಂದು ಜರ್ನಿನಲ್ಲಿ ಥಿಯೇಟರ್ ಕಲ್ತಿದ್ದೀರಾ? ಥಿಯೇಟರ್ ಕಲ್ತಿದ್ದೀರಾ. ಸೊ ಆದ್ರೂ ಕೂಡ ಅವಕಾಶಗಳು ಅಂತ ಬಂದಾಗ ಎಲ್ಲ ಒಂದ್ ಕಡೆ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ.
ಕಡಿಮೆ ಆಗಿಲ್ಲ, ಬರ್ತಾ ಇದೆ. ನನ್ನ ತಕ್ಕಾಗ ಏನ್ ಬರಬೇಕು ಅದು ಬರ್ತಾ ಇದೆ. ನನಗೆ ಬರೋ ಎಲ್ಲ ಅವಕಾಶಗಳನ್ನ ನಾನು ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಮತ್ತೆ ಫ್ಯಾಮಿಲಿಗೂ ಒಂದು ಭದ್ರತೆ ಇರಬೇಕು. ಈಗ ನಾನೇನೋ ಒಂದು ನನ್ನ ಗುರಿ ಕಡೆನೆ ನಾನು ಹೊರಟ್ಬಿಟ್ರೆ ಫ್ಯಾಮಿಲಿ ಇಲ್ಲಿ ಅನಾಥವಾಗ್ಬಿಡುತ್ತೆ. ಅದನ್ನು ನಾನು ಸೇಫ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಶಾಪ್ ಇಟ್ಕೊಂಡೆ. ಈಗ ನಂದು ಏನಾರು ಅರ್ನಿಂಗ್ಸ್ ಇರಬೇಕು. ಈಗ ನಾವೆಲ್ಲ ಶೂಟಿಂಗ್ ಹೋಗಿರ್ತೀವಿ, ಇಮಿಡಿಯೇಟ್ಲಿ ಹೆಂಡತಿ ಫೋನ್ ಮಾಡ್ಬೋದು, ಅಮ್ಮ ಫೋನ್ ಮಾಡ್ಬೋದು, ಇದಿಲ್ಲಪ್ಪ ಈ ಸಮಸ್ಯೆ ಆಗ್ತಿದೆ ಅಂತ. ಅದೇನು ಸಮಸ್ಯೆ ನನ್ಗೆ ಆಗ್ಬಾರ್ದು, ನನ್ನ ಗುರಿಗೆ ನನ್ನ ಕರಿಯರ್ಗೆ ಏನು ಸಮಸ್ಯೆ ಆಗ್ಬಾರ್ದು ಅಂತ ಈ ಶಾಪ್ ಇಟ್ಕೊಂಡೆ. ಶಾಪು ಚೆನ್ನಾಗಿ ಹೋಗ್ತಾ ಇದೆ, ಆರಾಮಾಗಿದ್ದೀನಿ. ಅಂದ್ರೆ ಯೂಶಲಿ ಒಂದೇನಾದ್ರು ಒಂದು ಬಿಸ್ನೆಸ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಟ್ಟೆ ಅಂಗಡಿನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆ? ಇಲ್ಲ, ಇದು ನನ್ನ ಫ್ರೆಂಡ್ ಇದ್ದ. ನನ್ನ ಫ್ರೆಂಡ್ ಖಾದಿ ಮಂಡಲದಲ್ಲಿ ಕೆಲಸ ಮಾಡ್ತಿದ್ದ. ಆಮೇಲೆ ನಾನು 1 ವರ್ಷ ಅಲ್ಲಿ ಅದೇ ಬ್ರಾಂಚಲ್ಲಿ ನಾನು ಕೆಲಸ ಮಾಡಿದ್ದೆ, ಕಂಪ್ಯೂಟರ್ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ. ಅದು ಸ್ವಲ್ಪ ನನಗೆ ಒಂದು ಐಡಿಯಾ ಇತ್ತು, ನೀನು ಫಸ್ಟ್ ಕೆಲಸ ಮಾಡು. ಅಂದ್ರೆ ನನಗೆ ಗುಲ್ಟಲ್ ಬಂದಿದ್ದು ಅಮೌಂಟು ರಂಗಮಂದಿರದಲ್ಲಿ ಒಳ್ಳೆ ಅಮೌಂಟ್ ಸಿಕ್ತು. ಎರಡನ್ನೂ ತಗೊಂಬಂದು ಮತ್ತೆ ಫ್ರೆಂಡು, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಸ್ವಲ್ಪ ಒಂದಷ್ಟು ಅಮೌಂಟ್ ಕೊಟ್ಟರು ನನಗೆ. ಅದನ್ನ ತಂದು ಇಲ್ಲಿ ಅಂಗಡಿಲಿ ಹಾಕ್ಬಿಟ್ಟು ಈಗ ಸ್ಟಾರ್ಟ್ ಆಯ್ತು ಬಟ್ಟೆ ಅಂಗಡಿ. ಯಾಕೆಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಎಕ್ಸ್ಪೀರಿಯನ್ಸ್ ಇದ್ರಿಂದನೇ ನಾನು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದೆ. ಮತ್ತೆ ಖಾದಿ ಬಟ್ಟೆನೇ ಯಾಕೆ ಅಂತ? ಖಾದಿ ಬಟ್ಟೆ ಎನಿ ಟೈಮ್ ಯಾವಾಗ್ಲೂ ಹೋಗ್ತಾ ಇರತ್ತೆ. ಅದಕ್ಕೆ ಬ್ರ್ಯಾಂಡಿಂಗ್ ಬೇಡ, ಯಾರೋ ಒಬ್ರು ಬ್ರ್ಯಾಂಡ್ ಮಾಡೋದು ಆ ಥರ ಏನು ಬೇಕಾಗಿಲ್ಲ, ಅದು ಹೇಳೋದೇ ಬೇಕಾಗಿಲ್ಲ. ಅದ್ರ ಬಗ್ಗೆ ಗೊತ್ತಿರೋದು ಗೊತ್ತೇ ಇರುತ್ತೆ. ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡೋದು. ಯೂಶಲಿ ಈ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಖಾದಿ ಬಟ್ಟೆನೂ ಕೂಡ ತಗೊಳ್ಳೋರು ಇದಾರ? ತುಂಬಾ ಜನ ಇದ್ದಾರೆ. ತುಂಬಾ ಬಂದು ತಗೊಂತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಖಾದಿ ಬಟ್ಟೆ ಮಾರ್ತಾ ಇದೀವಿ ಅಂದ್ರೆ ನಮ್ಗೆ ರೆಸ್ಪೆಕ್ಟ್ ಇರುತ್ತೆ. ಓಕೆ, ಅಂಗಡಿಗೆ ಬರೋರು ಯಾರಾದ್ರೂ ನಿಮ್ಮನ್ನ ಲೈಕ್ ಗುರ್ತಿಸೋದು, ಮಾತಾಡ್ಸೋದು ಖುಷಿ ಆಗುತ್ತಲ್ಲ? ತುಂಬಾ ಖುಷಿ ಆಗುತ್ತೆ. ನನ್ನ ಇದುವರೆಗೂ ಗುರ್ತಿಸೋರೆಲ್ಲ ಬರೀ ಆಸ್ತಿ ಅಂತಾನೆ ಗುರ್ತಿಸ್ತಾರೆ. ಆಸ್ತಿ ಅಂತ ಗುರ್ತಿಸ್ತಾ ಇದ್ರು. ಛೋಟಾ ಭೀಮನ್ ಅವರು, ಆ ಸಿನಿಮಾದಲ್ಲಿ ಛೋಟಾ ಭೀಮ್ ಅಂತ ಎಲ್ಲ ಒಂದು ಇದು ಬರುತ್ತೆ, ಸೀನ್ ಬರುತ್ತೆ. ಛೋಟಾ ಭೀಮ್ ಅಂತ ಕರೆಯೋರು, ಆಸ್ತಿ ಅಂತ ಕರೆಯೋರು. ಮತ್ತೆ ಈಗ ನಾನು ಕರಿತಾ ಇರೋದು A to Z ಅಂತಾನೆ ಕರಿತಾ ಇದಾರೆ ಎಲ್ರು. ಅದನ್ನ ಮರ್ತಿದ್ದಾರೆ. ಆಸ್ತಿ ಅನ್ನೋದೇ ಮರ್ತೋಗಿ ಎಲ್ಲ ಫುಲ್ A to Z ಅಂತ ಕರಿತಾ ಇದಾರೆ. ಅಂದ್ರೆ ಈ ತರ ಒಂದು ರೋಲ್ ಅಂತ ಬಂದಾಗ ತುಂಬಾ ಲೈಕ್ ಜನಕ್ಕೆ ಹತ್ರ ಆಗೋ ಜನಕ್ಕೆ ಜೊತೆಗೆ ಜನ ಬೈಕೊಳ್ತಾರೆ. ಆ ರೀತಿಯಾದಂತಹ ಕ್ಯಾರೆಕ್ಟರ್ ನಿಮ್ದು. ಸೊ ಇಂಥ ಕಥೆಯಲ್ಲಿ ಈ ರೀತಿ ಕ್ಯಾರೆಕ್ಟರ್ ಅಂತ ಅಂದಾಗ ಸೊ ಒಂದು ಅದಕ್ಕೆ ಪಾತ್ರಕ್ಕೆ ಒಂದಷ್ಟು ತಯಾರಿಗಳು ಬೇಕಾಗುತ್ತಲ್ವಾ? ಹೆಂಗೆ ಪ್ರಿಪೇರ್ ಆದ್ರಿ? ಪ್ರಿಪೇರ್ ಆದ ಇದಕ್ಕೆ ಬಂದು ಆಸ್ತಿಗೆ ಬಂದು 6 ಮಂತ್ ಪ್ರಿಪೇರ್ ಆಗಿದ್ದೆ. ಅಂದ್ರೆ ಸಣ್ಣ ಆಗ್ಬೇಕಾಗಿತ್ತು. ನಾನು ಅವಾಗ 68 kg ಇದ್ದೆ ಆಸ್ತಿ ಮಾಡುವಾಗ. ಅವಾಗ ನಾನು 56 ಇಲ್ಲ 57 ಆ ಮಟ್ಟಕ್ಕೆ ಇಳಿಸ್ಕೋ ವೆಯ್ಟ್ ಅಂತ ಜನಾರ್ದನ್ ಚಿಕ್ಕಣ್ಣ ಹೇಳಿದ್ರು. ನನ್ನ ಫ್ರೆಂಡ್ ಜನಾರ್ದನ್ ಚಿಕ್ಕಣ್ಣ, ನವೀನ್ ಶಂಕರ್. ಅವಾಗ ಇಳಿಸ್ದೆ. ಮತ್ತೆ 6 ತಿಂಗಳು ನಾನು ಈ ಕಾಲೇಜ್ಗಳ ಹತ್ರ ಹೋಗೋದು. ಅಂದ್ರೆ ಆ ತರ ಬೇಕು. ಅಂದ್ರೆ ಅದು ಅವನು ಆ ಕ್ಯಾರೆಕ್ಟರಿಂಗಿಂದ ಈಸಿ ಗೋಯಿಂಗ್ ಆಗಿ ಅವ್ನು ಏನೇ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನ ಲೈಫ್ ಆಯ್ತು, ಅವನಾಯ್ತು ಅಷ್ಟೇ ಇರ್ತಾನೆ. ಹೋಗಿ ನೋಡು, ಅವ್ರ ಆಟಿಟ್ಯೂಡ್ ನೋಡು, ಹೇಗೆ ಅವರು ಬಿಹೇವಿಯರ್ ನೋಡು, ಸುಮ್ಮನೆ ಅಬ್ಸರ್ವ್ ಮಾಡು ಅಂತ. ನಾನು ಸುಮ್ಮನೆ ಅಲಿತಾ ತುಂಬಾ ಅಲ್ದಿದ್ದೀನಿ. ನಾನು ಇಲ್ಲ ಅಂತ ದಿನಕ್ಕೆ ಒಂದು 10 ಕಿಲೋಮೀಟರ್ ಓಡಾಡ್ತಿದ್ದೆ. ಕಾಲೇಜ್ಗೆ ಹೋಗೋದು, ಬಿಹೇವಿಯರ್ ಹೇಗಿರುತ್ತೆ, ಕಾಲೇಜಲ್ಲಿ ಹುಡುಗರುಗಳು ಹೆಂಗೆ ಇರುತ್ತೆ ಅದೆಲ್ಲ ನೋಡಿ ಫಸ್ಟ್ ನನ್ನ ಆಡಿಷನ್ಗೆ ಅಂತ ಕರೀತಾರೆ. ಅಲ್ಲಿ ಕರೆದು ಬಿಟ್ಟು ಡೈಲಾಗ್ಸ್ ಕೊಡ್ತಾರೆ. ನೋಡ್ಬಿಟ್ಟು ನನ್ಗೆ ಭಯ ಆಗುತ್ತೆ. 1.5 ಪೇಜ್ ಡೈಲಾಗ್ ಐತೆ. ನಾನು ನೋಡ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ಓದ್ಬಿಟ್ಟು 1.5 ಪೇಜ್. ಆಮೇಲೆ ವಿಡಿಯೋ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದು ತಗೊಳ್ಳೋಣ ಹೇಗೆ ಬರುತ್ತೆ. ನಾನು ಹೋಗಿ ಸೈಕಲ್ ಹಾಕೋತೀನಿ. ನನಗೆ ಆಗ್ತಿಲ್ಲ ಸರ್, ನನಗೆ ಆಗ್ತಿಲ್ಲ. ಆಡಿಷನಲ್ಲಿ ನಾನು ಹಿಂಗೆ ಸರ್ ದಯವಿಟ್ಟು ಬೇಜಾರಾಗ್ಬಿಡಿ ಅಂತ ಹೇಳ್ತೀನಿ. ಅವಾಗ ಅವ್ರು ಹೇಳ್ತಾರೆ, ಆಡಿಷನ್ ಅಲ್ಲ ಇದು, ನೀವೇ ಫಿಕ್ಸ್ ಆಗಿದ್ದೀರಾ, ನಿಮ್ಗೆ ಹೆಂಗ್ ಅನ್ಸುತ್ತೆ ಮಾಡಿ, ನಾನು ಹೇಳ್ತೀನಿ, ಇನ್ಪುಟ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇದು ನಂದೇ ಕ್ಯಾರೆಕ್ಟರ್, ನಾನೇ ಹೆಂಗ್ ಮಾಡ್ಬೇಕು ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ನೀವೇ ನೋಡಿದ ಸ್ಕ್ರೀನ್ ಮೇಲೆ ಹೌದು, ಕ್ಯಾರೆಕ್ಟರ್ ಅಂತ. ನೀವೇ ಸೌಂಡ್ ಮಾಡಿದೀರಾ. ಹೀರೋ ಒಂದ್ ಕಡೆ ಸೌಂಡ್ ಮಾಡ್ತಾರೆ, ನೀವ್ ಮತ್ತೊಂದ್ ಕಡೆ ಸೌಂಡ್ ಮಾಡಿದೀರಾ. ಥ್ಯಾಂಕ್ ಯು. ಅಂದ್ರೆ ನಿಮ್ಮ ಸಂಭಾಷಣೆ ಬರ್ದಿರೋದು ಮಾಸ್ತಿ ಸರ್. ಅದೇ ಸಿಕ್ಕಾಪಟ್ಟೆ ರಿಲೇಟೆಡ್ ಆಗೋಗ್ಬಿಟ್ಟಿದೆ. ಅಂದ್ರೆ ನಿಮ್ಮ ಲುಕ್ಗೆ, ಅವ್ರು ಬರ್ದಿರೋ ಸಂಭಾಷಣೆಗೆ. ಸೊ ಹೆಂಗೆ ಅಷ್ಟೊಂದು ನೆನ್ಪಿಟ್ಕೊಳ್ತಾ ಇದ್ರಿ? ಇಲ್ಲ ಮೇಡಮ್, ಥಿಯೇಟರ್ ಅಲ್ಲಿ ಅದು ನಿಮ್ಗೆ ಬಂದ್ಬಿಡುತ್ತೆ. ಥಿಯೇಟರ್ ಮಾಡಿರೋ ಗೊತ್ತು. ನಾನು ಬೀದಿ ನಾಟಕಗಳು ತುಂಬಾ ಮಾಡಿದ್ದೀನಿ. ಬೀದಿ ನಾಟಕಗಳಲ್ಲಿ ನಾನು 1000 ಶೋ ಅಷ್ಟು 1000 ಶೋ ಅಂದ್ರೆ 15 ಮಿನಿಟ್ಸ್ ದಿನಕ್ಕೆ 8 ಶೋ ಎಲ್ಲ ಮಾಡ್ತಿದ್ವಿ. ಈಗ BBMP ಅವ್ರದ್ದು ಈ ಡೆಂಗ್ಯೂ ಜ್ವರದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಇದು ಕೊಡೋರು, ಒಂದು ನಮ್ಮ ಟೀಮ್ಗಳಿಗೆಲ್ಲ ಕೊಡೋರು. ನಾವು ಇಡೀ ಬೆಂಗಳೂರೆಲ್ಲ ಸುತ್ತಾ ಇದ್ವಿ. ದಿನಕ್ಕೆ 8 ಶೋ ಅಷ್ಟು ಮಾಡ್ತಾ ಇದ್ವಿ. ಅದು ತುಂಬಾ ಮಾಡ್ಬಿಟ್ಟಿದ್ವಿ. ಡೆಂಗ್ಯೂ ಜ್ವರದ ಮಾಡಿದ್ವಿ, ಬೇರೆ ಎಲ್ಲ ಬರ್ತಾ ಇತ್ತು, ಅದೆಲ್ಲ ಮಾಡಿದ್ವಿ. ಬೀದಿ ನಾಟಕ, ನೀವು ಸ್ಟೇಜ್ ನಾಟಕಕ್ಕಿಂತ ಬೀದಿ ನಾಟಕ ಅಷ್ಟು ಮಜಾ ಕೊಡೋ ನಾಟಕ ಯಾವ್ದು? ಅಷ್ಟು ಮಜಾ ಕೊಡುತ್ತೆ ನಿಮ್ಗೆ ಮಾಡ್ತಾ ಇರ್ಬೇಕಾದ್ರೆ. ಪಬ್ಲಿಕ್ ಅಲ್ಲಿ ಸೂಪರ್. ಅದು ನಿಮ್ಮ ನೇಟಿವ್ ಎಲ್ಲ ಇದೆ ಬೆಂಗಳೂರೇ? ಇಲ್ಲ ಮೇಡಮ್, ಚನ್ನಪಟ್ಟಣ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್? ನಾನು ರೈತಾಪಿ ಕುಟುಂಬದಿಂದ ಬಂದಿರೋನು. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ಅಕ್ಕ, ನಮ್ಮ ಭಾವ, ನಾನು ನನ್ನ ಹೆಂಡತಿ. ಈಗ ರೀಸೆಂಟ್ ಆಗಿ ಒಂದು 4 ವರ್ಷ ಆಯ್ತು ಮದುವೆ ಆಗಿ.